ನಮ್ಗೆ ಇವತ್ತು ಬೆಳಗ್ಗೆನೆ ತಲೆ ತಿನ್ನೋವಂಥ ಕ್ಲಾಸ್ ಸಿಕ್ಕಿದ್ರು ಗುರು. ಫಿಶ್ ಸ್ಕೇಲು, ವರ್ಟಿಬ್ರೇಟ್ಸು, ಮ್ಯಾಮಲ್ಸ್ ಅಂತ. ಅದನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಗಲೇ ಇನ್ನೊಂದು ಕ್ಲಾಸ್ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಅದನ್ನ ಯಾಕೆ ವೆಯ್ಟ್ ಮಾಡಿಸೋದು ಅಂದ್ಬಿಟ್ಟು ಅಟೆಂಡ್ ಮಾಡಿಬಿಟ್ವಿ. ಅದಾದಮೇಲೆ ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ಸ್ ನಡೀತಿದೆ. ಹಾಗಾಗಿ ಇವತ್ತು ನಮ್ಮ ಕಾಲೇಜಲ್ಲಿ ಫ್ಲ್ಯಾಶ್ ಮಾಬ್ ಇತ್ತು. ನೀವೆಲ್ಲ ವಾಟರ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನ್ನು, ಆ ಪೊಲ್ಯೂಷನ್, ಈ ಪೊಲ್ಯೂಷನ್ ಅಂತೆಲ್ಲ ಕೇಳಿರ್ತೀರ. ಆದರೆ ನಮ್ಮ ಕಾಲೇಜಲ್ಲಿ ವೇಟಿಂಗ್ ಪೊಲ್ಯೂಷನ್ ಅನ್ನೋದು ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದರೆ 1:30ಗೆ ಸ್ಟಾರ್ಟ್ ಮಾಡಬೇಕಾಗಿರೋರು 2:30ಗೆ ಸ್ಟಾರ್ಟ್ ಮಾಡಿದ್ರು. ಆದರೂ ಪರವಾಗಿಲ್ಲ, ನಾನು ನೋಡಿದ ಫ್ಲ್ಯಾಶ್ ಮಾಬ್ ಎಲ್ಲ ಚೆನ್ನಾಗೇ ಇತ್ತು. ಇದನ್ನು ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಮ್ಯಾಮು ಗರ್ಲ್ಸ್ ನಿಮ್ಮ ಡ್ಯಾನ್ಸ್ ಮುಗ್ದಿದ್ರೆ ಪ್ಲೀಸ್ ಲ್ಯಾಬಿಗೆ ಬನ್ನಿ ಅಂತ ಮೆಸೇಜ್ ಹಾಕಿದ್ರು. ನಾವು ಹೋದ್ವಿ, ಯಾಕೆ ಮ್ಯಾಮ್ಗೆ ಬೇಜಾರು ಮಾಡೋದು ಅಂದ್ಬಿಟ್ಟು. ಇವತ್ತು ನಮ್ಮ MSc ಅವರಿಗೆ ಸೆಂಡ್ ಆಫ್ ನಡೀತಿತ್ತು ಗ್ಯಾಸ್. ಎಲ್ಲರೂ ಮಿಂಚಿಂಗು ನೋಡಿ. ಇದು ಸೆಂಟ್ರಿಫ್ಯೂಜ್. ಈ ಸೆಂಟ್ರಿಫ್ಯೂಜಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಗೊತ್ತಾ? ನಾವು ಐಸೋಲೇಷನ್ ಆಫ್ ಬ್ಯಾಕ್ಟೀರಿಯಾ DNA ಮಾಡ್ತಾ ಇದ್ದೀವಿ. ನೋಡಿ, ನಿಮ್ಗೇನಾದರೂ DNA ಕಾಣಿಸ್ತಿದೆಯಾ? ನಿಮಗೆ ಆ್ಯಕ್ಚುಲ್ DNA ಹೀಗೇ ಕಾಣಿಸೋದು ಅನ್ನೋದು ನಂಗೆ ಗೊತ್ತಿಲ್ಲ, ಆದರೆ ನಾವು ಮಾಡಿದ್ದು ಹೀಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡಿ.